ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತೇಜು ತನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತೇಜು. ನಾವಿವತ್ತೇನು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ ಅಂದರೆ ತೋಟಕ್ಕೆ ಹೋಗಬೇಕು. ಅದಕ್ಕೆ ಹಸುಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಅಪ್ಪ ಮಗ ಸೇರಿಕೊಂಡು ಮೇವು ಹಾಕ್ತಾಯಿದ್ದಾರೆ. ನಾನು ಹಾಕ್ತೀನಿ ಮೇವು ಅಂತ ನನ್ನ ಮಗನೂ ಸಹ ಹೋಗಿದ್ದಾನೆ. ಕೋಳಿಗಳು ನೋಡಿ, ನಮ್ಮ ಚಿಕ್ಕ ಮಾವನ ಮನೇಲಿ ಕೋಳಿಗಳು ಸಾಕಿದ್ದಾರೆ. ಅವರು ಬಿಟ್ಟರು ಅನಿಸುತ್ತೆ, ಎಲ್ಲ ನಮ್ಮ ಹತ್ರ ಓಡಿ ಬಂದ. ಇವಾಗ ನಾವು ತೋಟಕ್ಕೆ ಹೋಗ್ತೀವಿ. ತೋಟಕ್ಕೆ ಹೋದಾಗ ಹಸುಗಳಿಗೆ ಮೇವು ಹಾಕಿಲ್ಲ ಅಂತ ಏನೂ ಯೋಚನೆ ಇಲ್ಲ. ಇವಾಗ ಹಾಕ್ಬಿಟ್ಟು ಹೋದರೆ, ಇಲ್ಲಾಂದರೆ ಮತ್ತೆ ಮಧ್ಯ ಒಂದು ಸರಿ ಬಂದು ಮೇವು ಹಾಕ್ಬಿಟ್ಟು ಹೋಗಬೇಕಾಗುತ್ತೆ. ಹೋಗ್ತಾ ಇದ್ದಾರೆ ಅಪ್ಪ ಮಗ ಮುಂದೆ. ನೋಡಿ, ಪಂಚೆನ ಅದೇ ಹಾಗೆ ಕಟ್ಕೋಬೇಕು ಮೆಣಸು ಕುಯ್ಬೇಕಾದ್ರೆ. ಹಾಗೆ ಕಟ್ಕೊಂಡು ಮೆಣಸು ಕುಯ್ಯೋದು. ಮೆಣಸು ಅಂದರೆ ಇದು ಕಾಳು ಮೆಣಸು. ಸ್ವಲ್ಪ ಕುಯ್ದಿದ್ವಿ, ಒಂದು 2-3 ದಿನ ಕುಯ್ದಿದ್ವಿ. ಇದು ಸ್ವಲ್ಪ ಬಾಕಿ ಇತ್ತು, ಅದ ಕುಯ್ಲಿಕ್ಕೆ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ಹತ್ತಿ ಕುಯ್ತಾ ಇದ್ದಾರೆ. ಅವರು ಕುಯ್ತಾ ಇದ್ರು, ನಾನು 1-2 ಮರ ಕುಯ್ಯೋಣ ಅಂತೇಳ್ಬಿಟ್ಟು ಹತ್ತಿದ್ದೀನಿ, ಅವರಿಗೂ ಹೆಲ್ಪ್ ಆಗುತ್ತಲ್ಲ ಅಂತ. ನೋಡಿ ನಾನು ಯಾವ ಥರ ಹತ್ತಾಯಿದ್ದೀನಿ ಅಂತ. ತುಂಬ ಏನಿಲ್ಲ, ಒಂದೊಂದು ಮರದಲ್ಲಿ 1-2 kg 3 kg ಅಷ್ಟೇ ಸಿಗೋದು. ನಾನು ಹಾಗೆ ಮರ ಹತ್ತಿ ಸುಸ್ತಾಯಿತು ಅಂದ್ಬಿಟ್ಟು ನಮ್ಮ ಮಿಸ್ಸಸ್ಸು ಸಮೇತ ಹತ್ತಿ ಅವರು ನಾನು ಸ್ವಲ್ಪ ಕುಯ್ತೀನಿ ಅಂತ ಕುಯ್ತಾ ಇದ್ದಾರೆ. ಅವರು ಸ್ವಲ್ಪ ಬೇಸರ ಇದೆ. ಹಾಗೆ ಅವರು ಸುಸ್ತಾರು ಅಂತ ಎಳ್ನೀರೊಂದು ಕುಯ್ದುಕೊಟ್ಟೆ, ಆರಾಮಾಗಿ ಕುಡಿತಾ ಇದ್ದಾರೆ. ಎಳ್ನೀರು ಕುಡಿದು ನೆಕ್ಸ್ಟ್ ಕುಯ್ಯೋಣ, ಮೆಣಸು ಕುಯ್ಬೇಕು, ಮರ ಹತ್ಬೇಕು ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದಾವೆ. ನೋಡಿ ಎಳ್ನೀರು ಮರ, ಆದರೆ ಕುಯ್ಯೋಕ್ಕೆ ಸ್ವಲ್ಪ ಕಷ್ಟ. ನಮ್ಗೆ ಮರ ಎಲ್ಲ ಹತ್ತಕ್ಕೆ ಗೊತ್ತಿಲ್ಲ, ಆದರೂ ಕುಯ್ದು. ಈಗ ನೋಡಿ, ನಾವು ಮೆಣಸಿನ ಕುಯ್ದಿದ್ದನ್ನ ಚೀಲಕ್ಕೆ ತುಂಬಿಸ್ತಾ ಇದ್ದೀವಿ. ಏನು ಜಾಸ್ತಿ ಏನು ಸಿಗಲ್ಲ, ಸ್ವಲ್ಪ ಈ ಸಲ ಫಸಲು ಕಮ್ಮಿ ಇದೆ. ಇದು ಮಧ್ಯಾಹ್ನ ಮೇಲೆ 1-2 ಗಂಟೆ ಹಂಗೆ ಪುನಃ ಬಂದ್ವಿ. ಮೆಣಸು ಮಿಷನಿಗೆ ಕೊಡ್ತಾಯಿದ್ವಿ. ಈ ಸರಿ ಮಿಷನಿಗೆ ಕೊಟ್ಟಿಲ್ಲ, ಯಾಕೆಂದರೆ ಒಂದು 20-30 kg ಅಷ್ಟೇ ಕುಯ್ತಾ ಇರೋದು ನಾವು. ಅದನ್ನು ನಾವೇ ಬಿಡ್ಸೋಣ, ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿಕೊಂಡು ಬಿಡ್ಸೋಕ್ಕೆ ಅಂತ ಹೋದ್ವಿ. ನಮ್ಮ ಮಗಳಿಗೂ ಇವತ್ತು ಹಾಫ್ ಡೇ ಕ್ಲಾಸು, ಎಕ್ಸಾಮ್ಸ್ ನಡೀತಾ ಇದೆ. ಅವಳು, ನನ್ನ ಮಗ, ನಾವು ನಮ್ಮ ಹಸು ಕೊಟ್ಟಿಗೆಲ್ಲೇ ಬಿಡ್ಸೋಕ್ಕೆ ಕೂತ್ಕೊಂಡ್ವಿ. 2 ದಿನದಿಂದ ಕುಯ್ದಿಟ್ಟಿದ್ದು ಸಹ ಇತ್ತು. ಅವೆಲ್ಲ ಒಂದು ಸ್ವಲ್ಪ ಸಾಫ್ಟಾಗಿ ಹಣ್ಣಾಗಿ ಹಾಗೆ ಉದುರ್ತಾ ಇತ್ತು. ಸ್ವಲ್ಪ ಹಾಗೆ ಬಿಡಿಸ್ಕೊಂಡ್ವಿ ನೀಟಾಗಿ. ಕೈಯಲ್ಲಿ ಬಿಡಿಸ್ಬಿಟ್ಟು ಮತ್ತೆ ಸ್ವಲ್ಪ ಕಾಲಲ್ಲಿ ಮೆಟ್ಟಿ ಉದುರಿಸ್ತಾ ಇದ್ವಿ. ಈ ಥರನೇ ಮಾಡ್ತಾಯಿದ್ರು ಮೊದಲು, ಒಂದು 10 ವರ್ಷದ ಎಲ್ಲ. ಇವಾಗೆಲ್ಲ ಮಿಷನ್ ಬಂದಿರೋದ್ರಿಂದ ಎಲ್ಲರೂ ಮಿಷನ್ಗೆ ಹಾಕ್ಬಿಡ್ತಾರೆ. ನಾವಿಷ್ಟೇ ಇರೋದಲ್ವ, ಏನು ತಗೊಂಡೋಗೋದು ಮಿಷನ್ಗೆ ಅಂತ ನಾವೇ ಮಾಡ್ಕೊಳ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಕೊಯ್ಲಿಕ್ಕೆ ಬಾಕಿ ಉಂಟು, ಸ್ವಲ್ಪ ಮಾಡ್ಕೊಳಕ್ಕೆ ಸುಲಭ ಅಂತೇಳ್ಬಿಟ್ಟು ಬಿಸಿಲಲ್ಲಿ ಮರ ಹತ್ತೋ ಬದಲು ಈ ಕೆಲಸ ಮಾಡ್ತಾಯಿದ್ದೀವಿ. ನಾನು ಸಹ ಮೆಟ್ತಾ ಇದ್ದೀನಿ. ಹಂಗೆ ಬಿಡಿಸ್ಕೊಂಡು ಕೂತ್ಕೊಂಡಿದ್ವಿ. ಬಿಡ್ಸೋಕ್ಕೆ ಕಷ್ಟನೇ, ಮಿಷನಿಗೆ ಕೊಟ್ಟಿದ್ರೆ ಆಯ್ತಿತ್ತು ಅಂತಲೇ ಅನ್ನಿಸ್ತು. ಮತ್ತೆ ಹಾಗೆ ಕಾಲಲ್ಲಿ ಮೆಟ್ಟಿ ಉದುರಿಸಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ವಿ. ನಾವು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ನಮ್ಮ ಪಪ್ಪ ಮಮ್ಮಿ ಎಲ್ಲ ಇದೇ ಥರ ಮಾಡ್ತಾಯಿದ್ದಿದ್ದು. ಇವಾಗೆಲ್ಲ ಮಿಷಿನ್ ಬಂದಿದೆ, ಮಿಷಿನಿಗೆ ಕೊಟ್ಕೊಳ್ತಾರೆ ಎಲ್ಲರೂ. ನೋಡಿದ್ರಲ್ಲ ನಾವು ಯಾವ ರೀತಿ ಕಾಳು ಮೆಣಸನ್ನ ಬಿಡಿಸಿದ್ವಿ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತೇಜು ತನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.